ಫೆಬ್ರವರಿ ತಿಂಗಳಲ್ಲಿ ಆರಂಭವಾದ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಇಡೀ ವಿಶ್ವದ ನೆಮ್ಮದಿಗೆ ಭಂಗ ಬಂದಿದೆ. ಕೋವಿಡ್ ಮಹಾಮಾರಿಯ ಸಂಕಟ ಇನ್ನೂ ಇದೆ. ಯುದ್ಧದ ಪರಿಣಾಮಗಳು ಇಡೀ ವಿಶ್ವಕ್ಕೆ ಭಯ ಹುಟ್ಟಿಸಿವೆ. ಇವೆಲ್ಲ ತೊಂದರೆಗಳ ನಡುವೆ ಭಾರತಕ್ಕೊಂದು ಅದ್ಭುತವಾದ ಅವಕಾಶ ಸೃಷ್ಟಿಯಾಗಿದೆ. ನಾವು ಗೋಧಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಯುದ್ಧದಿಂದಾಗಿ ಉಕ್ರೇನ್ಗೆ ಅಪಾರ ಹಾನಿಯಾಗಿರುವುದು ಭಾರತಕ್ಕೆ ಗೋಧಿಯನ್ನ ರಫ್ತು ಮಾಡುವ ಅವಕಾಶಗಳನ್ನ ಸೃಷ್ಟಿ ಮಾಡಿವೆ. ವಾಸ್ತವದಲ್ಲಿ ಉಕ್ರೇನ್ ಒಂದು ದೊಡ್ಡ ಪ್ರಮಾಣದಲ್ಲಿ ಗೋಧಿಯನ್ನ ರಫ್ತು ಮಾಡುವ ದೇಶವಾಗಿದೆ. ಭಾರತದ ರೈತರು ಹಾಗೂ ರಫ್ತು ಮಾಡುವವರು ಈ ಅವಕಾಶದಿಂದ ಉತ್ಸಾಹಿತರಾಗಿದ್ರೆ ಸರ್ಕಾರ ಮಾತ್ರ ಚಿಂತೆಗೊಳಗಾಗಿದೆ. ವಿಪರ್ಯಾಸವೆಂದರೆ ವಿಶ್ವದೆಲ್ಲೆಡೆಯಿಂದ ಗೋಧಿಗೆ ಬೇಡಿಕೆ ಇದ್ರೂ ಭಾರತದಲ್ಲಿ ಈ ವರ್ಷ ಗೋಧಿಯ ಉತ್ಪಾದನೆ ಕಡಿಮೆಯಾಗಬಹುದು. ಕಳೆದ 2-3 ತಿಂಗಳಿಂದ ಸರ್ಕಾರವು ಉಕ್ರೇನ್ ಪರಿಸ್ಥಿತಿಯ ಲಾಭ ಪಡೆದು ಗೋಧಿಯನ್ನ ರಫ್ತು ಮಾಡಲು ಯತ್ನಿಸುತ್ತಿದೆ. ಈಗ ಇದು ಸಾಧ್ಯವಾಗುವುದಿಲ್ಲವೇನೋ ಅನಿಸ್ತಾ ಇದೆ. ಪ್ರತಿ ವರ್ಷ ಬಹುದೊಡ್ಡ ಪ್ರಮಾಣದಲ್ಲಿ ಗೋಧಿ ಬೆಳೆಯುತ್ತಿದ್ದ ಭಾರತಕ್ಕೆ ಈ ವರ್ಷ ಏನಾಯಿತು ಎಂಬ ಪ್ರಶ್ನೆ ಎದುರಾಗುತ್ತೆ. ಇದಕ್ಕೆ ಮೊದಲ ಕಾರಣ ಹವಾಮಾನ. ಮಾರ್ಚ್ ತಿಂಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದದ್ದು ರೈತರಿಗೆ ಸಮಸ್ಯೆಯನ್ನ ಉಂಟು ಮಾಡಿತು. ಕೆಟ್ಟ ಹವಾಮಾನವು ಗೋಧಿಯ ಗುಣಮಟ್ಟ ಹಾಗೂ ಪ್ರಮಾಣ ಎರಡರ ಮೇಲೂ ಕೆಟ್ಟ ಪರಿಣಾಮ ಬೀರಿತು. ತನ್ನ ಉಗ್ರಾಣಗಳಲ್ಲಿ ಗೋಧಿಯ ಸಂಗ್ರಹ ಕಡಿಮೆಯಾಗಿರುವುದು ಸರ್ಕಾರಕ್ಕೂ ಚಿಂತೆಯ ವಿಷಯವಾಗಿದೆ. ಹೀಗಾಗಿ ಮುಂದಿನ ವರ್ಷ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಗೋಧಿಯ ಸಂಗ್ರಹಣೆಯನ್ನ ನಿರ್ವಹಿಸುವುದು ಕಷ್ಟವಾಗಬಹುದು. ಇದು ಗೋಧಿಯನ್ನು ರಫ್ತು ಮಾಡುವ ಪ್ರಯತ್ನವನ್ನ ವಿಫಲಗೊಳಿಸಬಹುದು. ಮಂಡಿಗಳಿಗೂ ಸಹ ಗೋಧಿ ಕಡಿಮೆ ಪ್ರಮಾಣದಲ್ಲಿ ಬರ್ತಿದೆ. ಎರಡನೆಯದಾಗಿ ರೈತರು ಹೆಚ್ಚಿನ ಬೆಲೆ ಪಡೆಯುವ ಆಸೆಯಿಂದ ಗೋಧಿಯನ್ನ ಸರ್ಕಾರಕ್ಕೆ ಮಾರುವ ಬದಲು ಖಾಸಗಿ ಮಧ್ಯವರ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ದೀರ್ಘಕಾಲದ ನಂತರ ರೈತರು ಸರ್ಕಾರ ನೀಡುವ ಕನಿಷ್ಠ ಬೆಂಬಲ ಬೆಲೆಗಿಂತ ಮಧ್ಯವರ್ತಿಗಳಿಂದ ಹೆಚ್ಚಿನ ಬೆಲೆ ಪಡೆದಿದ್ದಾರೆ. ಕಡಿಮೆ ಆದಾಯದ ಕಾರಣದಿಂದಾಗಿ ಬಹಳ ಕಷ್ಟದ ಸಮಯವನ್ನು ಕಳೆದ ರೈತರು ಕೊನೆಗೂ ಸಂತೋಷಗೊಂಡಿರುವಂತೆ ಕಾಣ್ತಿದೆ. ರೈತರ ಈ ಸಂತೋಷವೇ ಸರ್ಕಾರದ ಉಗ್ರಾಣವನ್ನ ಖಾಲಿ ಮಾಡಿದೆ. ಒಂದು ಕಾಲದಲ್ಲಿ ಭಾರತದ ಆಹಾರ ನಿಗಮದ ಕೊಳ್ಳುವ ಕೇಂದ್ರದಲ್ಲಿ ದೊಡ್ಡ ಜನಜಂಗುಳಿ ಇರ್ತಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಅಂಕಿ ಅಂಶಗಳು ಸಹ ಇದನ್ನೇ ಹೇಳುತ್ತೆ. ಕೊಳ್ಳುವ ಸಮಯದ ಮೊದಲ 24 ದಿನಗಳಲ್ಲಿ ಸರ್ಕಾರಿ ಏಜೆನ್ಸಿಗಳಿಗೆ ಕೇವಲ 136.93 ಲಕ್ಷ ಟನ್ಗಳಷ್ಟು ಗೋಧಿಯನ್ನ ಮಾತ್ರ ಕೊಳ್ಳಲು ಸಾಧ್ಯವಾಯಿತು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಅವು 212.67 ಲಕ್ಷ ಟನ್ ಗೋಧಿಯನ್ನ ಕೊಂಡಿದ್ವು. ಈಗ ಗೋಧಿಯ ರಫ್ತಿನ ವಿಷಯಕ್ಕೆ ಬಂದ್ರೆ ಸರ್ಕಾರವು ಖಾಸಗಿ ರಫ್ತುದಾರರಿಗಿಂತ ಹಿಂದೆ ಬಿದ್ದಿದೆ. ಸರ್ಕಾರಕ್ಕೆ ಗೋಧಿ ರಫ್ತಿನ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದನ್ನ ಪ್ರಧಾನಿ ಮೋದಿಯವರ ಹೇಳಿಕೆಯಿಂದಲೇ ತಿಳಿಯಬಹುದಾಗಿದೆ. ವಿಶ್ವ ವ್ಯಾಪಾರ ಸಂಸ್ಥೆಯ ಅನುಮೋದನೆ ದೊರೆತರೆ ಭಾರತ ಸರ್ಕಾರವು ತನ್ನ ಕಾದಿಟ್ಟ ಗೋಧಿ ಸಂಗ್ರಹವನ್ನ ಉಪಯೋಗಿಸಿಕೊಂಡು ವಿಶ್ವದ ಅವಶ್ಯಕತೆಯನ್ನ ಪೂರೈಸಬಹುದೆಂದು ಮೋದಿ ಹೇಳಿದ್ದಾರೆ. ವಾಸ್ತವದಲ್ಲಿ ಕೆಲವು ಮಾರಾಟ ನಿಯಮಗಳು ಭಾರತದ ರಫ್ತುಗಳನ್ನ ತಡೆದಿವೆ ಹಾಗೂ ಈ ಸಮಸ್ಯೆಯನ್ನ ದಾಟಿ ಹೋಗಲು ಭಾರತ ನೋಡ್ತಾ ಇದೆ. ವಿಶ್ವ ವಾಣಿಜ್ಯ ಸಂಸ್ಥೆಯ ನಿಯಮದ ಪ್ರಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಿ ಕೊಂಡ ಗೋಧಿಯನ್ನ ರಫ್ತು ಮಾಡುವಂತಿಲ್ಲ. ಆದಾಗ್ಯೂ ಗೋಧಿಯನ್ನ ಮಾರುಕಟ್ಟೆಯ ಬೆಲೆ ನೀಡಿಕೊಂಡಿದ್ರೆ ಅದನ್ನು ರಫ್ತು ಮಾಡಬಹುದು. ಇದರಿಂದಾಗಿ ಗೋಧಿಯನ್ನ ರಫ್ತು ಮಾಡುವ ಸ್ಪರ್ಧೆಯಲ್ಲಿ ಖಾಸಗಿ ರಫ್ತುಗಾರರು ಗೆಲ್ತಿದ್ದಾರೆ. ಇದಕ್ಕಾಗಿಯೇ ಸರ್ಕಾರವು ವಿಶ್ವ ವಾಣಿಜ್ಯ ಸಂಸ್ಥೆಯ ನಿಯಮದಲ್ಲಿ ವಿನಾಯಿತಿ ಬಯಸುತ್ತಿದೆ. ನಾವೀಗ ಸರ್ಕಾರದ ಗೋಧಿ ಕೊಳ್ಳುವ ಗುರಿಯನ್ನ ನೋಡೋಣ. ಕಳೆದ ವರ್ಷ ದೊಡ್ಡ ಪ್ರಮಾಣ ಬೆಲೆ ಬಂದಿತ್ತು ಹಾಗೂ ಸರ್ಕಾರವು 433.44 ಲಕ್ಷ ಟನ್ಗಳಷ್ಟು ದಾಖಲೆಯ ಪ್ರಮಾಣದಲ್ಲಿ ಗೋಧಿಯನ್ನ ಕೊಂಡಿತ್ತು. ಈ ವರ್ಷದ ಗೋಧಿ ಕೊಳ್ಳುವ ಸರ್ಕಾರದ ಗುರಿಯು 444 ಲಕ್ಷ ಟನ್ ಆಗಿದೆ. ಸರ್ಕಾರದ ಬಳಿ ಕಳೆದ 1 ವರ್ಷದ ದಾಸ್ತಾನಿನ ಬಾಕಿ 190 ಲಕ್ಷ ಟನ್ ಗೋಧಿ ಇದೆ. ಆದರೆ ಈ ವರ್ಷದ ಕಡಿಮೆ ಪ್ರಮಾಣದ ಕೊಳ್ಳುವಿಕೆಯಿಂದ ಮುಂದಿನ ವರ್ಷಕ್ಕೆ ಮುಂದೊಯ್ಯಲಾಗುವ ಗೋಧಿಯ ಪ್ರಮಾಣ ಕಡಿಮೆಯಾಗುತ್ತೆ. ಹೀಗಾಗಿ ಗೋಧಿಯನ್ನ ರಫ್ತು ಮಾಡುವ ತನ್ನ ಗುರಿಯನ್ನ ಸರ್ಕಾರ ತಲುಪುವ ಭರವಸೆ ಕಾಣ್ತಿಲ್ಲ. ಸರ್ಕಾರಕ್ಕೆ ಇನ್ನೂ ಒಂದು ಸಮಸ್ಯೆ ಇದೆ. ಅದು ಉಚಿತ ಪಡಿತರ ಹಂಚಿಕೆ. ಕೋವಿಡ್ ಸಮಯದಲ್ಲಿ ಆರಂಭವಾದ ಯೋಜನೆಗಳು ಹಾಗೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಿಂದಾಗಿ ಸರ್ಕಾರಕ್ಕೆ 20 ಲಕ್ಷ ಟನ್ ಗೋಧಿಯ ಅವಶ್ಯಕತೆ ಇದೆ. ಸರ್ಕಾರ ಸೆಪ್ಟೆಂಬರ್ ತಿಂಗಳವರೆಗೆ ಜನರಿಗೆ ಉಚಿತ ಪಡಿತರ ನೀಡಲಿದೆ. ಇದೊಂದು ಸಮಾಜ ಕಲ್ಯಾಣ ಚಟುವಟಿಕೆ ಹಾಗೂ ಹಣ ಸಂಪಾದನೆಯ ಅವಕಾಶಗಳ ನಡುವಿನ ರಾಜಿ ವಿನಿಮಯವಾಗಿದ್ದು ಎರಡರಲ್ಲಿ ಒಂದನ್ನು ಮಾತ್ರ ಆಯ್ದುಕೊಳ್ಳಬಹುದಾಗಿದೆ. ಕಡಿಮೆ ಉತ್ಪಾದನೆ ಹಾಗೂ ಉಗ್ರಾಣದಲ್ಲಿನ ಕಡಿಮೆ ದಾಸ್ತಾನುಗಳ ಜೊತೆಗೆ ರಫ್ತಿನ ಮೇಲೆ ಪರಿಣಾಮ ಬೀರುವ ಇನ್ನೊಂದು ಕಾರಣವೂ ಇದೆ. ಅದು ಗುಣಮಟ್ಟಕ್ಕೆ ಸಂಬಂಧಿಸಿದ್ದು. ಅನೇಕ ದೇಶಗಳು ಗುಣಮಟ್ಟದ ವಿಷಯದಲ್ಲಿ ಕಠಿಣ ನಿಯಮಗಳನ್ನ ಹೊಂದಿವೆ.
ಕಳೆದ ಹಣಕಾಸು ವರ್ಷದಲ್ಲಿ ಭಾರತವು ದಾಖಲೆಯ ಪ್ರಮಾಣದ 78 ಲಕ್ಷ ಟನ್ ಗೋಧಿಯನ್ನ ರಫ್ತು ಮಾಡಿತು. ಇದರ ಆಧಾರದ ಮೇಲೆ ಈ ವರ್ಷ 10 ಲಕ್ಷ ಟನ್ ಗೋಧಿಯನ್ನ ರಫ್ತು ಮಾಡುವ ಗುರಿಯನ್ನ ಹೊಂದಲಾಗಿತ್ತು. ಆದಾಗ್ಯೂ ದೇಶೀಯ ಸರಬರಾಜು ಸಾಕಷ್ಟಿದ್ರೆ ಮಾತ್ರ ಈ ಗುರಿಯನ್ನ ತಲುಪಲು ಸಾಧ್ಯವಾಗಬಹುದು. ಹೀಗಾಗಿ ಸರ್ಕಾರದ ಸದ್ಯದ ಪರಿಸ್ಥಿತಿ ಹಗ್ಗದ ಮೇಲಿನ ನಡಿಗೆಯಂತಾಗಿದೆ. ಒಂದೆಡೆ ಅದು ಕಣ್ಣ ಮುಂದಿರುವ ರಫ್ತಿನ ಅವಕಾಶವನ್ನ ಕಿತ್ತುಕೊಳ್ಳುವ ಆತುರದಲ್ಲಿದ್ರೆ, ಇನ್ನೊಂದೆಡೆ ಅದು ದೇಶದ ಆಂತರಿಕ ಅವಶ್ಯಕತೆಗಳನ್ನು ಪರಿಗಣಿಸಬೇಕಿದೆ.